ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಓರ್ವ ಅತಿಥಿ ಇದ್ದಾರೆ. ಎಸ್, ಅಫ್ಕೋರ್ಸ್ ಸಂಜನಾ ಗಲ್ರಾನಿ. ಸಿನಿಮಾ ರಂಗದಲ್ಲಿ ಆಗ್ತಾ ಇರುವಂತಹ ಎಕ್ಸ್ಪ್ಲಾಯ್ಟೇಷನ್ ಅಂದರೆ ಹೆಣ್ಣು ಮಕ್ಕಳ ಶೋಷಣೆ ವಿಚಾರಗಳು ಬಂದಾಗ ಒಂದು ನೇರವಾದ ಧ್ವನಿ ಎತ್ತಿದ್ದಾರೆ ಸಂಜನಾ. ಸ್ಟ್ರೈಟಾಗಿ ಮಾತಾಡಿದ್ದಾರೆ. ನಿನ್ನೆ ನಮ್ಮ ಜೊತೆ ಮಾತಾಡಿದರು. ಆರೋಪ ಪ್ರತ್ಯಾರೋಪಗಳಿಗಿಂತ ಹೆಚ್ಚಾಗಿ ಎಸ್ ಆ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ಕೇಳಿದಾಗ ಸಾಧಾರಣವಾಗಿ ಏನು ಬರುತ್ತೆ ಅಂತಂದರೆ, ಇಲ್ಲ ನಾವೆಲ್ಲ ಕೂತೊಂದು ಪ್ಲ್ಯಾನ್ ಮಾಡೋಣ, ಹಾಗಿಲ್ಲ ಇವ್ರ ಬಳಿ, ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕಿದೆ ಒಂದು. ಆಮೇಲೆ ಸಂಜನಾ ಗಲ್ರಾನಿ ಅಲ್ವಾ, ಡ್ರಗ್ ಕೇಸ್ ಇವ್ರ ಮೇಲೆ ಇತ್ತಲ್ವಾ, ಏನಾಯ್ತದು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ಬೋದು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಂಜನಾ ಸ್ಟ್ರೈಟ್ ಹಿಟ್ ಇವತ್ತು ಎಲ್ಲ ಪ್ರಶ್ನೆಗಳಿಗೆ ಸ್ಟ್ರೈಟ್ ಹಿಟ್ ಆಗಿ ಉತ್ತರವನ್ನು ಕೊಡ್ತಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸಂಜನಾ ಅವರೇ. ಥ್ಯಾಂಕ್ ಯು. ಹೇಗಿದ್ದೀರಿ ಸಂಜನಾ ಗಲ್ರಾನಿ ಅವರೇ? ತುಂಬ ಚೆನ್ನಾಗಿದ್ದೀನಿ. ಈಗ ಅನೇಕ ಸಿನಿಮಾಗಳನ್ನು ಮಾಡಿದ್ದೀರಿ. ಅದಾದ ನಂತರ ನೀವು ಆ ಖ್ಯಾತಿಗಿಂತಲೂ ಅಪಖ್ಯಾತಿಗೊಳಗಾಗಿದ್ದು ನಿಮ್ಮ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆಮೇಲೆ ನಿಮ್ಮದೇ ಒಂದು ಆರೋಪ ಇತ್ತು, ಡ್ರಗ್ ವಿಚಾರ ಬಂದಾಗ ಎಷ್ಟು ಪ್ರಚಾರ ನೀವು ಮಾಡಿದ್ರೋ ಡ್ರಗ್ಗಲ್ಲಿ ಕ್ಲೀನ್ ಚಿಟ್ ಬಂದಾಗ ಅಷ್ಟು ಮಾಡಲಿಲ್ಲ ಅಂಥೇಳಿ. ಸೊ ಹಾಗಾಗಿ ಅದನ್ನು ಮಾತಾಡಿಸ್ಬೇಕು ಅಂತಿತ್ತು. ನೀವು ಕ್ಲೀನ್ ಚಿಟ್ ಸಿಕ್ಕಿದೆ ನಿಮಗೆ ಅನ್ನೋದು ಗೊತ್ತಾಯಿತು, ಅಭಿನಂದನೆಗಳು. ಆದರೆ ಆ ಡ್ರಗ್ ಕೇಸಲ್ಲಿ ನಿಮ್ಮ ಹೆಸರು ಎಂಟ್ರಿ ಆಗಿದ್ದು, ಆಮೇಲೆ ಅದು ಯಾವ ರೀತಿ ಭೂತದ ಥರ ನಿಮ್ಮನ್ನು ಕಾಡಿದ್ದು, ಆಮೇಲೆ ಅದರಿಂದ ನೀವು ಹೊರಗೆ ಬಂದಿದ್ದು ಕ್ಲೀನ್ ಚಿಟ್ ಆಗಿ, ಅದನ್ನು ವಿವರಿಸ್ಬೋದು ಒಂದು 3 ನಿಮಿಷ? ಒಂದು ಬಲಿಪಶುವಾಗಿ ಕರ್ಕೊಂಡು ಹೋಗ್ತಾರೆ. ಒಬ್ಬ ನನಗೆ ತುಂಬ ಲಕ್ಷಾಂತರ ರೂಪಾಯಿ ಕೊಡ್ಬೇಕು, ನಾನು ಈಗಲೂ ಅವನ ಮೇಲೆ ಚೆಕ್ ಬೌನ್ಸ್ ಕೇಸ್ ಹಾಕಿದ್ದೀನಿ. ಫಸ್ಟ್ ನನ್ನ ಆತ್ಮೀಯ ಅವನ್ನ ಕರ್ಕೊಂಡು ಹೋಗ್ತಾರೆ. ಆತ್ಮೀಯ ಅಂದರೆ ನಾನು ರಕ್ಷಾಬಂಧನಲ್ಲಿ ರಾಖಿ ಕಟ್ತೀನಿ, ಅವನಿಗೆ ರಾಖಿ ಬ್ರದರ್ ಅಂತ ಕರಿತೀನಿ. ಇನ್ನು ಯಾವ ರೀತಿಯಲ್ಲಿ ಆತ್ಮೀಯ ಅಲ್ಲ, ತುಂಬ ನಂಬಿರ್ತೀನಿ ನಾನು ಅವನ್ನ. ಸೊ ಅವನ್ನ ಹಿಡಿದು ಹೋದಾಗ ಅವನ ಕೇಸಲ್ಲಿ ಅಕ್ಯೂಸ್ಡ್ ಆಗಿದ್ದಾನೆ. ಅವ್ರಿಗೂ ಕ್ಲೀನ್ ಚಿಟ್ ಸಿಕ್ತು ಕೊನೆಗೂ. ಅವ್ರನ್ನ ಹಿಡಿದು ಹೋದಾಗ ಈ ಅಮ್ಮನ್ನ ನಾನು ಹಾಕ್ಬಿಟ್ರೆ ನಾನು ಇವ್ರಿಗೆ ಕೊಡೋ ಲಕ್ಷಾಂತರ ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ತುಂಬ ಕಷ್ಟಪಟ್ಟಿರೋ ನನ್ನ ದುಡ್ಡು ಜಯ ಸರ್. ಒಂದು ಆರ್ಟಿಸ್ಟ್ ಆಗಿ ಸಿನಿಮಾ ಇದ್ರೇ ದುಡ್ಡು ಇನ್ಕಮ್ ಬರುತ್ತೆ ನಮಗೆ, ಇಲ್ಲಾಂದರೆ ನಮ್ಗೆ ಇನ್ಕಮ್ಮೇ ಇರಲ್ಲ. ಸೊ ಅಂಥ ಒಂದು ಸಂಘಟನೆಯಲ್ಲಿ ನನ್ನ ಹೆಸರು ಹಾಕಿದ್ದು ಇವರು. ಮತ್ತು ಈ ಸಾಮಾಜಿಕ ಕಾರ್ಯಕರ್ತ ಅಂತ ಓಡಾಡ್ತಾ ಇರ್ತಾರೆ, ಈಗ ಕಾಣಿಸ್ತಾನೆ ಇಲ್ಲ. ಆ್ಯಕ್ಚುಲಿ ನನಗೆ ಕ್ಲೀನ್ ಚಿಟ್ ಸಿಕ್ಕಾದ್ಮೇಲೆ ಕಾರ್ಯಕರ್ತ ಜೆನ್ಸು ಯಾರಂತ ನಿಮಗೆ ಚೆನ್ನಾಗಿ ಗೊತ್ತು. ಅವ್ರ ಮೇಲೆ ನಾನು ಕ್ರಿಮಿನಲ್ ಡಿಫಮೇಷನ್ ಹಾಕಿದ್ದೀನಿ, ಸಿವಿಲ್ ಡಿಫಮೇಷನ್ ಹಾಕಿದ್ದೀನಿ. ಆಕೆ ಮನೆಗೆ ಹೋಗಿ ಅವಳು ಯಾರೋ ಪೊಲಿಟಿಷಿಯನ್ ಜೊತೆ ಶ್ರೀಲಂಕಾಗೂ ಹೋಗಿದ್ದಾಳೆ, ಅವಳು ಡ್ರಗ್ಸಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಮತ್ತು ಯಾರೋ ದೊಡ್ಡ ರಾಜಕೀಯವ್ರ ಜೊತೆಗೆ ನನ್ನ ಹೆಸರು ಹೋಲಿಸೋದು. ನಾನು ಅವ್ರಿಗೆ ಎದುರುಗಡೆನೂ ನೋಡಿಲ್ಲ ಆ ರಾಜಕೀಯವ್ರನ್ನ. ನಾನು ಪದೇ ಹೇಳೋದು ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ, ನನಗೆ ಇದರಲ್ಲಿ ಪ್ಲ್ಯಾಂಟ್ ಮಾಡ್ತಾರೆ. ಮೀಡಿಯಾನಲ್ಲಿ ಸ್ವತಃ ನನ್ನ ಹೆಸರು ಘಂಟಾಘೋಷವಾಗಿ ಪ್ಲ್ಯಾಂಟ್ ಮಾಡೋನು ಈ ಸಾಮಾಜಿಕ ಕಾರ್ಯಕರ್ತ. ಈಗ ಎಲ್ಲಿದ್ದಾನೆ ಈ ಸಾಮಾಜಿಕ ಕಾರ್ಯಕರ್ತ? ಇದು ಇಳಿ ಹೋಗ್ಬಿಟ್ಟು ಮನೆಯಲ್ಲಿ ಮುಸ್ಕೊಂಡ್ಬಿಡತ್ತಲ್ಲ, ಆಚೆನೇ ಬರಲ್ಲ ಹೆದರ್ಕೊಂಡು, ಆ ಥರ ಒಂದು ರೀತಿ ಹೈಡ್ ಆಗೋಗಿದ್ದಾರೆ. ಆ್ಯಂಡ್ ಇವ್ರ ಮೇಲೆ ಕ್ರಿಮಿನಲ್ ಡಿಫಮೇಷನ್ ಕ್ರಮೇನೂ ಮಾಡಿದ್ದೀನಿ, ಸಿವಿಲ್ ಡಿಫಮೇಷನ್ ಕ್ರಮೇನೂ ಮಾಡಿದ್ದೀನಿ. ಅವ್ರಿಗಂತೂ ನಾನು ಜೈಲ್ ಹೋಗೋ ದಿನದ ತನಕನೂ ನಾನಂತೂ ಬಿಡಲ್ಲ. ಆ ಭಗವಂತ ನನಗೆ ಬದುಕೋದಿಕ್ಕೆ ಉಸಿರು ಕೊಟ್ಟಿದ್ದಾರಂದ್ರೆ ಆ ದಿನದ ತನಕ ನಿಜಕ್ಕೂ ಐ ವಿಲ್ ಡೆಫಿನೆಟ್ಲಿ ಗೆಟ್ ಹಿಮ್ ಕನ್ವಿಕ್ಟೆಡ್ ಇನ್ ಕ್ರಿಮಿನಲ್ ಡಿಫಮೇಷನ್ ಕೇಸ್. ಬಿಕಾಸ್ ಅವರಿಂದ ನನ್ನ ಜೀವನನೇ ಹಾಳಾಗಿದೆ. ಸಾಮಾಜಿಕ ಕಾರ್ಯಕರ್ತ ಅಂದರೆ ಏನು ಕೆಲಸ ಮಾಡ್ಬೇಕು ಸರ್ ಅವರು? ಸಮಾಜದ ಶುದ್ಧೀಕರಣದ ಬಗ್ಗೆ ಏನಾದರೂ ಮಾಡಬೇಕು. ಏನು ಮಾಡಿದ್ದಾರೆ ಶುದ್ಧೀಕರಣಕ್ಕೆ? ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾರಾ? ಬರೀ ಹೆಣ್ಮಕ್ಳು ಶ್ರುತಿ ಹರಿಹರನು, ಅದಾದಮೇಲೆ ಅನುಶ್ರೀ, ಅದಾದಮೇಲೆ ಸಂಜನಾ, ಅದಾದಮೇಲೆ ಈಗ ನಿವೇದಿತಾ ಗೌಡ, ನಮ್ಮೆಲ್ಲರ ಎದೆ ಮೇಲೆ ತುಳ್ಕೊಂಡ್ಬಿಟ್ಟು ನ್ಯೂಸಲ್ಲಿ ಇರೋದು. ಆ್ಯಂಡ್ ನನ್ನ ಎದೆ ಮೇಲಂತೂ ತುಳಿದು ಬಿಗ್ ಬಾಸ್ ಬಾಗಿಲೇ ಓಪನ್ ಮಾಡ್ಕೊಂಡು ಬಿಗ್ ಬಾಸಲ್ಲಿ ಹೊರಟೋಗಿ ಈಗ ಸೆಲಿಬ್ರಿಟಿ ಅಂತ ಅನ್ನಿಸ್ಕೊಳ್ತಾ ಇದ್ದಾರೆ. ಸೊ ಈಗ ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಳ್ಳೋರು ನಿರ್ದೋಷಿ ಆದಿದ್ದು ನನ್ನನ್ನು ಒಂದು ಜೈಲಲ್ಲಿ ಕಳಿಸಿದ್ದಾರೆ ಅಂದರೆ, ನಿರ್ದೋಷಿ ಆಗಿದ್ದು ನನ್ನನ್ನು ಜೈಲಲ್ಲಿ ಕಳಿಸಿದ್ದಾರೆ ಅಂದರೆ ಅವರಂತೂ ನಿಜಕ್ಕೂ ಡಿಫೇಮ್ ಮಾಡಿದ್ದಾರೆ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ದಾರೆ. ಸೊ ನಮ್ಮಂಥವ್ರು ಅವ್ರನ್ನ ಖಂಡಿತವಾಗ್ಲೂ ಬಿಡಬಾರ್ದು. ಎಷ್ಟು ದಿವಸ ಜೈಲಲ್ಲಿದ್ರಿ ನೀವು? 3 ತಿಂಗಳು ಪ್ರತಿದಿನ ಸಾವು ಅನುಭವಿಸ್ತೀನಿ ನಾನು. 3 ತಿಂಗಳು ದಿನಕ್ಕೆ 100 ಸಲ ಸತ್ತಿದ್ದೀನಿ ನಾನು. ಹೆಂಗೆ ಬದುಕಿ ಆಚೆ ಬಂದಿದ್ದೀನಿ ಗೊತ್ತಿಲ್ಲ. ಮೆಂಟಲ್ ಡಿಪ್ರೆಷನ್ ಆಗಿರ್ಬೋದು, ಅಷ್ಟು ಮೆಡಿಕೇಷನ್ಸ್ ಆಗಿರ್ಬೋದು, ನಿದ್ದೆ ಇಲ್ಲ, BP ಲೋ, ಬರೀ ಪ್ರೇಯರು, ನಮಾಜ್ ಮಾಡೋದು, ಜೀಸಸ್ಗೆ ಪ್ರೇ ಮಾಡೋದು, ಗಾಯತ್ರಿ ಮಂತ್ರಗಳು ಓದೋದು. ಯಾವ ಪ್ರೇಯರ್ ಹೇಳಿಲ್ಲ ನಾನು, ಯಾವ ಭಗವಂತನ ನೆನೆಸ್ಕೊಂಡಿಲ್ಲ ನಾನು. ಸೊ ಲಿಟ್ರಲಿ ಯುನೋ ಇಟ್ಸ್ ಅ ಬಿಗ್ ಹ್ಯಾರಸ್ಮೆಂಟ್. ಆ್ಯಂಡ್ ಪ್ಲಸ್
ಇವತ್ತಿಗೂ ಇವ್ರಿಗೆ ಯಾಕೆ ಕರೆದಿದ್ದೀರಾ ನೀವು ಇಂಟರ್ವ್ಯೂಗೆ, ಇಂಥವ್ರಿಗೆ ಯಾಕೆ ಕರೆದಿದ್ದೀರಾ, ನಾನು ಏನು ತಪ್ಪು ಮಾಡಿದ್ದೀನಿ, ನಾನು ನಿರ್ದೋಷಿ ಆಗಿ ಪ್ರೂವ್ ಆಗಿದ್ದೀನಿ, ಇನ್ನೂ ಜನ ಇವ್ರು ಡ್ರಗ್ ಕೇಸಲ್ಲಿದ್ದರು. 55 ಸಿನಿಮಾ ಮಾಡಿದ್ದೀನಿ ಜಯ ಸರ್. ನಾನು 12 ಇಯರ್ಸ್ ಏಜಿಂದ ಚೈಲ್ಡ್ ಆರ್ಟಿಸ್ಟ್ ಆಗಿ ಆ್ಯಕ್ಟಿವ್ ಇದ್ದೀನಿ. 17 ಏಜಲ್ಲಿ ನಾನು ಹೀರೋಯಿನ್ ಆಗಿ ಡೆಬ್ಯೂ ಮಾಡಿದ್ದೀನಿ. 55 ಸಿನಿಮಾ ಎಲ್ಲ ಬಹುಭಾಷೆ ನಟಿಯಾಗಿ ಕೆಲಸ ಮಾಡಿದ್ದೀನಿ. ಏನೂ ಗೌರವ ಇಲ್ಲದೆ, ವಿತೌಟ್ ಎನಿ ರೆಸ್ಪೆಕ್ಟ್ ಜನ ಪಾಯಿಂಟ್ ಔಟ್ ಮಾಡ್ತಾರೆ. ಎಷ್ಟು ಬೇಜಾರಿರಬೇಕು. ಇನ್ನು ನನಗೆ ಕ್ಲೀನ್ ಚಿಟ್ ಸಿಕ್ಕಿದ್ದೂ ಆವಾಗ ಒಂದು 50 ಕೋಟಿ ಜನರಿಗೆ ಗೊತ್ತಾಯಿತು ಆ ಒಂದು ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಬಗ್ಗೆ. ಅಂದರೆ ಇವತ್ತಿನ ಟೈಮಲ್ಲಿ ಒಂದು 50 ಲಕ್ಷ ಜನರಿಗೂ ಗೊತ್ತಾಗಿದೆಯೋ ಇಲ್ವೋ ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ, ನನ್ನನ್ನು ಟ್ರೋಲ್ ಮಾಡೋದು ನಿಲ್ಲಿಸಿ ಅಂತ ಹೇಳಿ ನನಗೆ ಗಂಟ್ಲು ಒಣಗೋಗಿದೆ. ನನಗೆ ಇನ್ನೊಂದು ಭಾಳ ಆಶ್ಚರ್ಯ ಆಗೋದೇನು ಗೊತ್ತಾ, ಈ ಸಾಧಾರಣವಾಗಿ ಒಂದು ಹೆಣ್ಮಕ್ಳು ಅಂತ ಹೇಳುವಾಗ ಅವರ ಒಬ್ಬ ತಂದೆ ತಾಯಿ ಬಿಸ್ನೆಸ್ ಮ್ಯಾನೋ ಒಂದು ಪವರ್ಫುಲ್ ಪೊಸಿಷನಲ್ಲಿ ಇರ್ತಾರೆ. ಸೊ ಅವ್ರದ್ದೊಂದು ಸೇಫ್ ಗಾರ್ಡ್ ಇರುತ್ತೆ ಅವರಿಗೆ. ನಿಮಗೆ ಅಂಥದ್ದೇನಿಲ್ಲ. ಪಾಪ ತಾಯಿ ಬಂದಿದ್ದಾರೆ, ನಿಮ್ಮ ತಂದೆ ಯಾರು ಅಂತೇಳಿ ನಾವು ನೋಡಿದ್ರೆ ನಿಮ್ಮ ತಾಯಿ ನಿಮ್ಮ ಜೊತೆ ಬಂದ ಕಾರಣಕ್ಕಾಗಿ ಅವರು ಸ್ವಲ್ಪ ನಿಮ್ಮ ಥರನೇ ಇದ್ದಾರೆ ಅನ್ನೋ ಕಾರಣಕ್ಕಾಗಿ. ಐ ಕಮ್ ಫ್ರಮ್ ಅ ಸ್ಮಾಲ್ ಫ್ಯಾಮಿಲಿ. ನನಗೆ ತುಂಬ ಹೆಮ್ಮೆ ಇದೆ. ಒಂದು ಚಿಕ್ಕ ಪರಿವಾರದಿಂದ ಬಂದು 4 ಭಾಷೆಗಳಲ್ಲಿ ಬಹುಭಾಷಾ ನಟಿಯಾಗಿ ನನ್ನ ಸ್ವಂತ ಶ್ರಮೆಯಲ್ಲಿ ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ. ನನಗೆ ಯಾರು ಗಾಡ್ ಫಾದರು ಇಲ್ಲ. ಸೊ ನನಗೆ ತುಂಬ ಒಂದು ರೀತಿ ಹಂಬಲ್ನೆಸ್ಸು ಇದೆ, ನನಗೆ ಇಷ್ಟು ಆಪರ್ಚುನಿಟಿ ಸಿಕ್ತು ಅಂತ. ಮತ್ತು ನನಗೆ ನನ್ನ ಮೇಲೆ ಒಂದು ಸ್ವಾಭಿಮಾನ ಮತ್ತು ಹೆಮ್ಮೆನೂ ಇದೆ. ಅಲ್ಲ, ಅದಕ್ಕೆ ನಾನು ಹೇಳಿದ್ದು ಯಾವುದೇ ದೊಡ್ಡ ಫ್ಯಾಮಿಲಿ ಅಥವಾ ಪವರ್ಫುಲ್ ಆಗಿ ನಿಲ್ಲುವಂಥ ಇನ್ಫ್ಲುಯೆನ್ಷಿಯಲ್ ಫ್ಯಾಮಿಲಿ ಅಲ್ಲ. ಆ ಸಂದರ್ಭದಲ್ಲಿ ಒಂದಾಕೆ ಸಿನಿಮಾ ನಟಿ, ಸಿನಿಮಾ ವಿಚಾರಕ್ಕೆ, ಆ ಗ್ಲಾಮರ್ ವಿಚಾರಕ್ಕೂ ಅದಕ್ಕೆ ಕೆಲವು ಆರೋಪ ನಿಮ್ಮ ಮೇಲೆ. ಆನಂತರ ಡ್ರಗ್ ವಿಚಾರಕ್ಕೆ ಬಂತು ಅಂತೇಳಿ ಆಗಲೂ ಕೂಡ ಏನಾಗುತ್ತೆ ಅಂದರೆ ಈ ಕಾನೂನು ಏನು ಹೇಳುತ್ತೆ, ಪೊಲೀಸ್ ಏನು ಹೇಳುತ್ತೆ ನಮಗೇನು ಗೊತ್ತಾಗೋದಿಲ್ಲ. ಆ ಟೈಮಲ್ಲಿ ಏಕಾಂಗಿ ಹೋರಾಟ, ತಂದೆ ತಾಯಿಗಳು ಇರ್ತಾರೆ ನಿಜ, ಅದನ್ನೆಲ್ಲ ನೀವು ಫೇಸ್ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್, ಜೈಲು, ಹೆಣ್ಣುಮಗಳು, ಆಮೇಲೆ ಗ್ಲಾಮರಸ್ ಹೀರೋಯಿನ್, ಇದು ನಿಮಗೆ ಶಾಪವಾಯ್ತಾ ವರವಾಯ್ತಾ? ಆ ಟೈಮಲ್ಲಿ ಎಲ್ಲ ಶಾಪ ಆಯಿತು. ಈಗ ಎಲ್ಲನೂ ಶಕ್ತಿಯಾಗಿ ಬದಲಾಗಿ ಈಗ ವರವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಮತ್ತೊಮ್ಮೆ ಕಂಗ್ರಾಚುಲೇಷನ್. ದೊಡ್ಡ ಶಾಪ ಆಯಿತು. ನಾನು ಹೆಂಗೆ ಉಸಿರಾಡ್ತಾ ಇದ್ದೀನಿ ಅಂತಾನೂ ನನಗೆ ಗೊತ್ತಿಲ್ಲ. ಕೈ ಕುಯ್ಕೊಳ್ಳೋಕ್ಕೆ ವಸ್ತುಗಳು ಹುಡುಕಿದ್ದೀನಿ ನಾನು. ಅಲ್ಲಿ ಜೈಲೊಳಗೆ ಏನು ಚೂಪಾದ ವಸ್ತು ಸಿಕ್ಕದೇ ಇರೋ ದಿನಗಳು ಇದೆ ನನಗೆ. ಮತ್ತು ನಾನು ಹೋಗ್ಬಿಟ್ಟು ಹೇಳ್ಕೊಂಡ್ಬಿಟ್ಟಿದ್ದೀನಿ ಸೈಕ್ಯಾಟ್ರಿಸ್ಟ್ ಹತ್ರ, ನನ್ನ ಜೊತೆ ಯಾರಾದರೂ ಇಡೀ ನೀವು, ನಾನು ಏನಾದರೂ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ನನಗೆ ಬದುಕೋ ಭಾವನೆನೇ ಇಲ್ಲ. ಬಿಕಾಸ್ ನನಗೆ ಇಷ್ಟು ಅವಮಾನ ಮಾಡಿದ್ದಾರೆ. ನಿರ್ದೋಷಿ ಆಗಿದ್ದು ನನ್ನನ್ನು ನಾನು ಒಂದು ಇಳಿ ಸಾಯಿಸಿಲ್ಲ ಸರ್ ಲೈಫಲ್ಲಿ. ಒಂದು 10 ರೂಪಾಯಿ ಮೋಸ ಮಾಡಿಲ್ಲ ಯಾರಿಗೂ. 3 ತಿಂಗಳು ಜೈಲು, 3 ಅವರ್ ಜೈಲಲ್ಲಿ ಇಟ್ಕೊಳ್ಳೋಂಗಿಲ್ಲ ನಮ್ಮನ್ನು, 30 ನಿಮಿಷ ಇಟ್ಕೊಳ್ಳೋಂಗಿಲ್ಲ. ಜೈಲ್ ಪಾರಾಗಿದ್ದೀನಿ 3 ತಿಂಗಳು. ಯಾಕೆ ಬದುಕಿರ್ಬೇಕಿಂತವ್ರು ನಾನು, ನನಗೆ ಈ ಥರ ಬಲಿಪಶು ಮಾಡಿದಾರಂತ ನನ್ನ ಮನಸ್ಸು ಕುಗ್ಗೋಗಿ ಸತ್ತೋಗಿತ್ತು. ಈ ಎನ್ಕ್ವೈರಿ ವಿಚಾರಣೆ ಈ ಸಂದರ್ಭದಲ್ಲಿ ಪೊಲೀಸ್, ಜೈಲ್, ಇಲ್ಲೂ ಕೂಡ ಹೆಣ್ಮಕ್ಳ ಎಕ್ಸ್ಪ್ಲಾಯ್ಟೇಷನ್ ಇದೆಯಾ? ಇಲ್ಲ, ನಾಟ್ ರಿಯಲಿ. ನಮ್ಮ ಸೌತ್ ಇಂಡಿಯಾನಲ್ಲಿ ಇಲ್ಲಿ ಹೆಣ್ಮಕ್ಳು ಒಬ್ರಿಗೊಬ್ರು ಸಹಿಸ್ಕೊಂಡ್ರೆ ಸಾಕು ಆ ಥರ ಇದೆ. ಬಿಕಾಸ್ 2 ಜಡೆನೇ ಒಂದು ಮನೆಯಲ್ಲಿ ಹಾಕಿದ್ರೆ ಏನಾಗುತ್ತೆ? ಅಲ್ಲಿ 600-700 ಜಡೆ ಒಂದು ಕಡೆ ಇದ್ದಾರೆ. ಓಕೆ. ಎಸ್, ಸಂಜನಾ ಗಲ್ರಾಣಿ ಡ್ರಗ್ ವಿಚಾರದಲ್ಲಿ ಕಂಪ್ಲೀಟಾಗಿ ಕ್ಲೀನ್ ಚಿಟ್ ಆಗಿ ಹೊರಬಂದಿದ್ದಾರೆ. ನಾವುಗಳು ಮಾಧ್ಯಮ ತುಂಬ ಅವರ ಬಗ್ಗೆ ಸುದ್ದಿ ಮಾಡಿದ್ವಿ. ಹಾಗಿರುವಾಗ ಕ್ಲೀನ್ ಚಿಟ್ ಆಗಿ ಬಂದಾಗಲೂ ಕೂಡ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಅದರ ಜೊತೆಗೆ ನಾನು ಎದುರಿಸಿದಂಥ ಎಲ್ಲ ಸಮಸ್ಯೆಗಳನ್ನು ಶಕ್ತಿಯಾಗಿ ನಾನು ಪರಿವರ್ತನೆ ಮಾಡಿಕೊಂಡಿದ್ದೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಯಾಕೆ ಈ ವಿಚಾರಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಮಲಯಾಳಂ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಕೇವಲ ಮಲಯಾಳಂ ಚಿತ್ರರಂಗದಲ್ಲಿ ಮಾತ್ರವಲ್ಲ, ಸಿನಿಮಾ ರಂಗ ಅಂತ ಹೇಳುವಾಗ ಅದು ಇದ್ದೇ ಇರುತ್ತೆ ಅನ್ನೋಂಥ ರೀತಿಯಲ್ಲಿ. ಆಮೇಲೆ ಹೀರೋಯಿನ್ಗಳಿಗೆ ರೆಮ್ಯುನರೇಷನ್ ಕೊಡುವಾಗ ಪ್ಯಾಕೇಜ್ ರೀತಿಯಲ್ಲಿ ಕೊಟ್ಬಿಡ್ತಾರೆ. ಇದು ಕೂಡ ಇದೆಯಪ್ಪ, ಕಾಂಪ್ರಮೈಸ್ ಆಗಬೇಕು. ಆದರೆ ನಿಜವಾಗಲೂ ತನು ಮನ ಧನದಿಂದ ಪ್ರೊಡ್ಯೂಸರ್ಸು, ಡೈರೆಕ್ಟ್ರು, ಆರ್ಟಿಸ್ಟ್ಗಳು ಪ್ರೀತಿಯಿಂದ ಸಿನಿಮಾ ಮಾಡೋರು ಅವರು ಕೂಡ ಕೆಟ್ಟ ಹೆಸರುಗಳನ್ನು ಹೊರಬೇಕಾಗತ್ತಲ್ಲ. ಯಾಕೆ ಹೀರೋಯಿನ್ಗಳಿಗೆ ಈ ತೊಂದರೆಗಳು ಯಾಕೆ ಉಂಟಾಗತ್ತೆ? ನಿಜವಾಗಲೂ ಅದು ಯಾರು ಮಾಡೋದು? ಈಗ ಪ್ರಸಿದ್ಧ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ಮಾಡ್ತಾರಾ ಅದನ್ನು? ಅಥವಾ ಅವರಿಗಿರುವಂಥ ಭಕ್ತಿ ಕೇವಲ ಹೆಣ್ಣು ಮಕ್ಕಳ ಮೇಲಿನ ಆಸೆಗಾಗಿರತ್ತಾ? ಸಿನಿಮಾದ ಆಸೆ ಅಲ್ವಾ ಅವ್ರದ್ದು? ಹಾಗಿದ್ರೆ ಎಲ್ಲಾಗತ್ತೆ ಇದು? ಸಂಜನವರ ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಮಲಯಾಳಂ ಸಿನಿಮಾ ರಂಗದಲ್ಲಿ ಕೆಲವರ ಮುಖಗಳು ಅನಾವರಣಗೊಳ್ತಾ ಇದೆ. ಈ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಕೂಡ ಒಂದು ಪತ್ರವನ್ನು ಬರೆಯಲಾಗಿದೆ, ಅನೇಕರು ಸಹಿ ಹಾಕಿದ್ದಾರೆ ಅದಕ್ಕೆ. ನಿಮ್ಗೇನು ಅನಿಸುತ್ತೆ? ಹೆಣ್ಣು ಮಕ್ಕಳು ಅಂದ ತಕ್ಷಣ ಸಿನಿಮಾ ರಂಗದಲ್ಲಿ ಎಕ್ಸ್ಪ್ಲಾಯ್ಟೇಷನನ್ನು ನೇರವಾಗಿ ಬಂದು ಉತ್ತಮ ಅಭಿನೇತ್ರಿಯಾಗಿ ಹೆಸರು ಮಾಡೋಕ್ಕಾಗದೇ ಇಲ್ವಾ?
ಖಂಡಿತವಾಗ್ಲೂ ಆಗುತ್ತೆ, ಬಟ್ ಅದಕ್ಕೆ ಗೈಡೆನ್ಸ್ ಅನ್ನೋದು ಇರಬೇಕು. ಆ್ಯಂಡ್ ಗೈಡೆನ್ಸ್ ಮಾಡೋ ಒಂದು ಸಂಘ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇಲ್ಲ. ಅಂದರೆ ಈಗ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ನಿರ್ದೇಶಕರ ಸಂಘ ಇದೆ, ನಿರ್ಮಾಪಕರ ಸಂಘ ಇದೆ. ನಮ್ಮ ಒಫಿಷಿಯಲ್ ಯಾರು ನಿರ್ಮಾಪಕ ನಿರ್ದೇಶಕರ ಸಂಘದಲ್ಲಿ ಮೆಂಬರ್ಸ್ ಆಗಿದ್ದಾರೆ, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಆಗಿದ್ದಾರೆ, ಅವ್ರ ಕಡೆ ನಿಜಕ್ಕೂ ಹೆಣ್ಮಕ್ಳಿಗೆ ತುಂಬ ಗೌರವ ಕೊಡ್ತಾರೆ. ನನ್ನನ್ನೇ ಒಂದು ಉದಾಹರಣೆಯಾಗಿ ತಗೊಳ್ತೀನಿ. ಸಂಜನಾ ಅಂತಲೂ ನನಗೆ ಯಾರೂ ಕರೆಯಲ್ಲ, ಅಮ್ಮ ಚೆನ್ನಾಗಿದೆಯಾ ಅಮ್ಮ ಅಂತ ಅಮ್ಮ ಅಂತಲೇ ಮಾತಾಡ್ತಾರೆ. ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್, ಡೈರೆಕ್ಟರ್ಸ್ ಅಸೋಸಿಯೇಷನಲ್ಲಿ. ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದರೆ, ನಾನು ಕನ್ನಡ ಇಂಡಸ್ಟ್ರಿ ಅವನು ಅಂತ ಫೇಕು ಡೈರೆಕ್ಟರು, ಫೇಕು ಪ್ರೊಡ್ಯೂಸರ್ಗಳು ಓಡಾಡ್ತಾ ಇರ್ತಾರೆ. ಅವರು ಎಷ್ಟು ಪ್ರೊಫೆಷ್ನಲ್ ಇರ್ತಾರೆ ಅಂದರೆ, ನೋಡಿ ನಾನು ಒಂದು 5-6 ಇಯರ್ಸ್ ಬ್ಯಾಕ್ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ. ಒಬ್ಬ ನನಗೆ ವಾಟ್ಸಪ್ ಮೆಸೇಜ್ ಮಾಡ್ತಾನೆ, 3-4 ದೊಡ್ಡ ಕಲಾವಿದರ ಜೊತೆ ಅವ್ರ ಫೋಟೋ ಹಾಕ್ತಾನೆ. ನಾನು ಇವ್ರಿಗೆಲ್ಲ ಮಾತಾಡ್ತಾ ಇದ್ದೀನಿ ನನ್ನ ಸಿನಿಮಾ ಬಗ್ಗೆ, ನಿಮ್ಮ ಹತ್ರನೂ ಬಂದು ಮಾತಾಡಬೇಕು. ಸರಿಪಾ ಬಾ, ಯಾರಿಂದ ನಂಬರ್ ಸಿಕ್ತು, ಇಂಡಸ್ಟ್ರಿಯಿಂದ ಅಲ್ಲಿ ಒಂದು ಮ್ಯಾನೇಜರಿಂದ ನಂಬರ್ ಸಿಕ್ತು ಅಂತ ಬಂದರು. ನಾವು ಆಸ್ ಎ ಆರ್ಟಿಸ್ಟ್ ಎಂಟರ್ಟೈನ್ ಮಾಡಿದ್ವಿ, ಬಂದರು, ಕೂತ್ಕೊಂಡ್ರು. ಬಂದಾಗ ಇನ್ನೊಂದು ಹೆಣ್ಮಗುನ ಜೊತೆಗೆ ಕರ್ಕೊಂಡ್ಬಂದಿದ್ದಾರೆ. ಆ ಹೆಣ್ಮಗು ಪಾಪ ಚಿಕ್ಕ ಹುಡುಗಿ, 17, 18, 19 ಇಯರ್ಸೇ ಇರಬೇಕು. ಅವರು ಸಿನಿಮಾನಲ್ಲಿದ್ದಾರೆ ಒಂದು ಪಾತ್ರದಲ್ಲಿ ಅಂತ ಹೇಳ್ಕೊಂಡು ಕರ್ಕೊಂಬಂದರು. ಸಂಜೆನ ಮನೆಗೆ ಕರ್ಕೊಂಬಂದರು. ನನ್ನ ಮನೇಲಿ ಕೂತ್ಕೊಂಡು ಕಾಫಿ ಕುಡಿದ್ರು, ನನ್ನ ಜೊತೆ ಫೋಟೋಸ್ ತೆಗೆದ್ರು, ಮತ್ತು ನಿಮಗೆ ತಿಳಿಸ್ತೀನಿ, ನೆರೇಷನ್ಗೆ ಬರ್ತೀನಿ ಅಂತ ಹೇಳಿ ಹೊರಟರು. ಫೋಟೋಗಳು ತೊಗೊಂಡಾದ್ಮೇಲೆ ಗಾಂಧಿನಗರ್ಗೆ ಹೋಗಿ ಹಲವಾರು ಫೈನಾನ್ಸಸ್ ಹತ್ರ ಹೋಗಿ, ಸಂಜನಾ ನನ್ನ ಸಿನಿಮಾ ಮಾಡ್ತಿದ್ದಾಳೆ, ದುಡ್ಡು ಕೊಡು. ನನಗೇನು ಅಗ್ರಿಮೆಂಟ್ ಹಾಕಿಲ್ಲ, ನನಗೇನು. ಆ್ಯಂಡ್ ಅದಾದಮೇಲೆ ನಾನು ಸ್ವಲ್ಪ ಹುಷಾರಾದೆ. ನೋಡಿ, ಫಸ್ಟ್ ಆ್ಯಂಡ್ ಫಾರ್ ಆಲ್ ಇನ್ನೊಂದು ಹೆಣ್ಮಗು ಕರ್ಕೊಂಬಂದಿದ್ದಾರೆ ಅವ್ರ ಪಾಪ. ಆ ಹೆಣ್ಮಗು ಮಾತು ಬರ್ತಾಯಿಲ್ಲ. ಆ ಹೆಣ್ಮಗುಗೆ ಏನೋ ಒಂದು ಯೂನಿವರ್ಸಲ್ ಬಂದುಬಿಟ್ಟು ಸ್ಟಾರ್ಸ್ ನೋಡ್ತಾ ಇದ್ದೀನಿ, ಆ ಥರ ಶಿ ಈಸ್ ಅಸ್ಟಾನಿಶ್ಡ್, ವಾವ್ ನಾನು ಸಂಜನಾ ಮನೆಯಲ್ಲಿ ಇದ್ದೀನಿ ಅಂತ. ಆ ಹೆಣ್ಮಗು ಪರಿಸ್ಥಿತಿ ಏನು? ಈ ಮನುಷ್ಯ ಆ ಹೆಣ್ಮಗುಗೆ ಕೈಯಲ್ಲೇ ನಕ್ಷತ್ರ ತೋರಿಸ್ತದೆ, ನೀನೇ ನೆಕ್ಸ್ಟ್ ಐಶ್ವರ್ಯ ರಾಯ್ ಅಂತ ಬೇಳೆಗೆ ಹಾಕೊಂಡ್ಬಿಟ್ಟಿದ್ದಾರೆ. ಏನು ಮಾಡ್ತಾರೋ ಏನು ಮಾಡಲ್ವೋ ಆ ಹೆಣ್ಮಗು ಜೊತೆ. ಪ್ಲಸ್ ಅವ್ನು ಮಾತಾಡಿದ್ದು ಒಂಥರ ಪ್ರೊಫೆಷ್ನಲ್ ಸ್ಕ್ಯಾಮ್ಸ್ಟರ್ ಹೇಳ್ತಾರಲ್ಲ, OTP ಸ್ಕ್ಯಾಮ್ ಇರುತ್ತಲ್ಲ, ಆ ಥರನೇ ಪ್ರೊಡ್ಯೂಸರ್ ಸ್ಕ್ಯಾಮು, ಡೈರೆಕ್ಟರ್ ಸ್ಕ್ಯಾಮ್ ಮಾಡ್ತಾರೆ ಜನ. ಆ್ಯಂಡ್ ಅದಾದಮೇಲೆ ನನಗನ್ನಿಸ್ತು, ನೀವೇನು ನಮ್ಮ ಒಕ್ಕೂಟದವ್ರ? ನಾನು ಒಂದಿನ 4 ಕ್ವೆಶನ್ಸ್ ಕೇಳಿದೆ. ಇಷ್ಟೆಲ್ಲ ಆದಮೇಲೆ ನಾನು ಒಂದು ಕ್ವೆಶನ್ ಕೇಳಿದೆ. ಈ ಒಂದು ಅನುಭವ ನನಗಾದಮೇಲೆ ಇವ್ರು ಪಕ್ಕ 420 ಅಂತ ನನಗೆ ಗೊತ್ತಾಯಿತು. ಬಟ್ ಇಷ್ಟು ಪ್ರಿಪರೇಷನಲ್ಲಿ 420 ಈ ಮನುಷ್ಯ ಎಷ್ಟು ಹೆಣ್ಮಕ್ಳಿಗೆ ಬೇಳೆಗೆ ಹಾಕೊಬೋದು. ನನ್ನ ಜೊತೆ ಒಂದು ಸೆಲ್ಫಿ ಫೋಟೋ ಸಿಕ್ತವ್ರಿಗೆ ತಪ್ಪ, ನನ್ನ ಜೊತೆ ಬೇರೆ ಏನೂ ಅವ್ರಿಗೆ ಸಿಕ್ಕಿಲ್ಲ. ಇದೇ ಬೇರೆ ಹೆಣ್ಮಕ್ಳ ಪರಿಸ್ಥಿತಿ ಏನು? ಚಿಕ್ಕ ವಯಸ್ಸ ಹೆಣ್ಮಕ್ಳು ಬಂದರೆ ಅವ್ರು ಇಂಡಸ್ಟ್ರಿನಲ್ಲಿ ಅವರು ಊರಿಂದ ಬ್ಯಾಗ್ ಹೊತ್ಕೊಂಡು ಬರ್ತಾರೆ, ನಾನು ಬೆಂಗಳೂರು ಹೋಗಿ ಹೀರೋಯಿನ್ ಹಾಕ್ತಾಯಿದ್ದೀನಿ ಅಂತ. ಓಕೆ, ಅವರಿಗೆ ಗೈಡೆನ್ಸ್ ಕೊಡೋರು ಯಾರಿದ್ದಾರೆ? ಸೊ ವಿ ನೀಡ್ ಅ ಪರ್ಟಿಕ್ಯುಲರ್ ವುಮೆನ್ಸ್ ವಿಂಗ್. ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ಏನಿದೆಯೋ ಅದರಲ್ಲಿ ಓನ್ಲಿ ಮೇಲ್ ಆರ್ಟಿಸ್ಟ್ ಹೆಡ್ ಇದ್ದಾರೆ. ಅದಕ್ಕೆ ಒಂದು ಎಕ್ಸ್ಟೆನ್ಷನ್ ಆಗಿ ಒಂದು ಫೀಮೇಲ್ ಆರ್ಟಿಸ್ಟ್ ಹೆಡ್ಡು ಬೇಕು. ಅದಕ್ಕೆ ನಾನು ಒಂದು ಟೆಂಟೇಟಿವ್ ಹೆಸರು ಯೋಚನೆ ಮಾಡಿದ್ದೀನಿ, ಸ್ಯಾಂಡಲ್ವುಡ್ ವುಮೆನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್. ಸ್ವ SWAA. ಇದೇ ನಾಮಕರಣ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಾನು ನನ್ನ ಇಂಟೆನ್ಷನ್ ಹೇಳ್ತಾ ಇದ್ದೀನಿ. ಅಲ್ಲ, ಅದಕ್ಕೆ ಅರ್ಥನೂ ಇದೆ. ಸ್ವರಕ್ಷಣೆ ಅಂತ ಹೇಳ್ತೀವಿ. ಸ್ವರಕ್ಷಣೆ, ಹೌದು, ಬ್ಯೂಟಿಫುಲ್. ಸೊ ಸ್ವ ಅಂತ ನೀವೊಂದು, ಆ್ಯಂಡ್ ಇದು ನನಗೆ ನಾನೇ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಇದಕ್ಕೆ ನನಗೆ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಆರ್ಟಿಸ್ಟ್ ಅಸೋಸಿಯೇಷನು, ಕರ್ನಾಟಕ ಫಿಲ್ಮ್ ಚೇಂಬರು ಎಲ್ಲರೂ ಜೊತೆಗೆ ಬಂದ್ಬಿಟ್ಟು ಈ ಒಂದು ಬಾಡಿಯ ಸ್ಥಾಪನೆ ಮಾಡಿ. ಈಗ ನಿಮ್ಮ ಬಳಿಗೆ ಒಬ್ಬ ಪ್ರೊಡ್ಯೂಸರ್ ಬಂದ್ರಲ್ವಾ, ನಿಮ್ಮ ಜೊತೆ ಫೋಟೋ ತಗೊಂಡ್ರು, ನಂತರ ಗಾಂಧಿನಗರಕ್ಕೆ ಹೋದರು, ಫಿನಾನ್ಸ್ ಬೇಕು ಅಂತ ಕೇಳಿದರು. ಆ ಸಂದರ್ಭದಲ್ಲಿ ಆ ಒಂದು ಹೆಣ್ಣು ಮಗಳು ಕೂಡ ಇದ್ದರು. ಈಗ ಆ ಹೆಣ್ಣು ಮಗಳಿಗೆ ಹೀರೋಯಿನ್ ಆಗಬೇಕಪ್ಪ. ಇವರೇನೋ ಆಕಾಶದಲ್ಲಿ ನಕ್ಷತ್ರ ತೋರಿಸ್ತಾ ಇದ್ದಾರೆ, ಅಂಗೈಯಲ್ಲಿ ನಕ್ಷತ್ರ ತೋರಿಸ್ತಾ ಇದ್ದಾರೆ. ಈಗ ಆ ಹೆಣ್ಣು ಮಗಳು ಹೀರೋಯಿನ್ ಆಗಬೇಕು ಅಂತಿದೆ, ಆಕೆಗೆ ಆಸೆ ಇದೆ. ಆಕೆಗೆ ಯಾರೋ ಅಪ್ರೋಚ್ ಮಾಡ್ತಾರೆ, ಬಾ ನೀನು ಹೀರೋಯಿನ್ ಮಾಡ್ತೀನಿ ಅಂತೇಳಿ. ಅದಕ್ಕೂ ಈ ಸಂಘ ಏನು ಮಾಡಬೇಕು? ಅದಕ್ಕೆ ಈ ಸಂಘ ಏನು ಮಾಡಬೇಕಂದ್ರೆ, ನೀವು ಯಾರಾದರೂ ಆರ್ಟಿಸ್ಟ್ ಆಗಬೇಕಂತ ನಿಮಗೆ ಅನ್ನಿಸಿದ್ರೆ ಈ ಸಂಘದಲ್ಲಿ ಬಂದು ನೀವು ಮ್ಯಾಂಡೇಟರಿಯಾಗಿ ಒಂದು ಮೆಂಬರ್ ಆಗಿ ಒಂದು ಚಿಕ್ಕ ಅಮೌಂಟ್ ಕಟ್ಟಿ, ದೊಡ್ಡ ಅಮೌಂಟ್ ಇಡೋದು ಅವಶ್ಯಕತೆ ಇಲ್ಲ. ಅಲ್ಲಿ ಒಂದು ರೂಲ್ ಬುಕ್ ಅನ್ನೋದು ನಿಮಗೆ ಸಿಗುತ್ತೆ, ಅಥವಾ ಅಲ್ಲಿ ನಿಮಗೆ ಒಂದು ಯುನೀಕ್ ಐಡೆಂಟಿಫಿಕೇಷನ್ ನಂಬರು ಸಿಗುತ್ತೆ, ನಿಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ನಂಬರು. ಆ ರೂಲ್ ಬುಕ್ ಮೂಲಕ ನಿಮಗೇನು ಗೊತ್ತಾಗುತ್ತೆ ಅಂದರೆ, ನಿಮಗೊಂದು ಫಿಲ್ಮ್ ಆಫರ್ ಬಂದರೆ, ಅಥವಾ ನೀವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಓಡಾಡ್ತಾ ಇದ್ದೀರಾ ಅಂದರೆ, ನೀವು ಒಂದು ಫಿಲ್ಮ್ ಇದು ನಿಜಕ್ಕೂ ಸಿನಿಮಾ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಒಂದು ವೆರಿಫಿಕೇಷನ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಈಗ ಈತ ಹೇಳ್ತಾನೆ, ನಾನು ಈ ಟೈಟಲ್ ರಿಜಿಸ್ಟರ್ ಮಾಡಿದ್ದೀನಿ, ಯುನೋ ಸೂಪರ್ ಸ್ಟಾರ್ ಮಹೇಶ್ ಅಂತ. ಓಕೆ, ನಿಜಕ್ಕೂ ಈ ಟೈಟಲ್ ರಿಜಿಸ್ಟರ್ ಇದೆಯಾ ಅಂತ ಹೇಗೆ ಚೆಕ್ ಮಾಡ್ತಾರೆ ಹೊಸಬ್ರು? ಒಂದು ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಮೆಂಬರ್ ಆದರೆ, ನೋಡಿಮ್ಮ ಈ ಪರ್ಟಿಕ್ಯುಲರ್ ಸಂಘದಲ್ಲಿ ಚೆಕ್ ಮಾಡಿ ನಿಜಕ್ಕೂ ಈ ಟೈಟಲ್ ರಿಜಿಸ್ಟರ್ ಇದೆಯಾ, ನಿಜಕ್ಕೂ ಈ ಸಿನಿಮಾ ನಡೀತಾ ಇದೆಯೋ ಇಲ್ವೋ ಅಂತ ಒಂದು ರೂಟ್ ಮಾಡಿಬಿಟ್ಟು ಕೊಡ್ತೀವಿ ನಾವು. ವಿ ಹ್ಯಾವ್ ಟು ಯುನೋ ಟೇಕ್. ಅಥವಾ ಇನ್ನೊಂದು ರೀತಿ ಏನು ಮಾಡ್ಬೋದು ಅಂದರೆ, ಸಪೋಸ್ ಒಂದು ಹೊಸ ಸಿನಿಮಾ ಟೈಟಲ್ ರಿಜಿಸ್ಟರ್ ಆಗುತ್ತೆ, ಅದರಲ್ಲಿ ಒಂದು ಹೊಸ ಹೀರೋ, ಹೊಸ ಹೀರೋಯಿನ್ ಆಯ್ಕೆ ಆಗ್ತಾರೆ ಅಂದರೆ, ಅವರೂ ಕಂಪಲ್ಸರಿಯಾಗಿ ಬಂದು ಸ್ವಾನಲ್ಲಿ ಮೆಂಬರ್ ಆಗಲೇಬೇಕು.
ಮೆಂಬರ್ ಆಗಬೇಕು, ಒಂದು ಮಿನಿಮಮ್ ಅಮೌಂಟ್ ದುಡ್ಡು ಕಟ್ಟಬೇಕು. ದುಡ್ಡು ಇಲ್ಲ ಅಂದರೆ ಕಟ್ಟೋದಕ್ಕೆ ಹೊಸ ಕಲಾವಿದೆಯಾಗಿ ಬಂದಿದ್ದೀನಿ, ಒಂದು ಚಿಕ್ಕ EMI ಅಮೌಂಟ್ ಥರ ಒಂದು ಸೌಲಭ್ಯ ಮಾಡಿಕೊಡ್ಬೇಕು. ಈ ಹೊಸ ಆರ್ಟಿಸ್ಟ್ನ ನಾವು ಒಂದು ಯೂನಿಟಿನಲ್ಲಿ ಇಟ್ಕೊಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮನೆಗೆ ಬಂದ್ರಲ್ವಾ, ಆಗ ನೀವು ಇದು ಯಾರು ಅಂತ ಕೇಳ್ತೀರಾ ಹುಡುಗಿನ? ಅಂದರೆ ಫಾರ್ ಎಕ್ಸಾಂಪಲ್ ನಾನು ಆರ್ಟಿಸ್ಟು ಸಿನಿಮಾದಲ್ಲಿ ಅಂತ, ಆಗ ನೀವು ಕೇಳ್ತೀರಿ ರಿಜಿಸ್ಟರ್ ಆಗಿದೆಯಾ ಅಂತ ಕೇಳ್ತೀರಿ. ಎಕ್ಸಾಕ್ಟ್ಲಿ, ರಿಜಿಸ್ಟರ್ ಆಗಿದೆಯಾ ಅಂತ ಕೇಳ್ತೀನಿ. ರಿಜಿಸ್ಟರ್ ಆಗಿದೆಯಾ, ರಿಜಿಸ್ಟರ್ ಇಸ್ ಜಸ್ಟ್ ನಾಟ್ ರಿಜಿಸ್ಟರ್ ಆದವ್ರಿಗೆ ಅವರ ಹಕ್ಕುಗಳು, ಅವರ ಸೀಮಿತೆಗಳು, ನೀವು ಯಾರನ್ನ ನಂಬೋದು, ಯಾರನ್ನ ನಂಬಾರ್ದು, ಏನಾದರೂ ಒಂದು ಫಿಲಿಮ್ ಆಫರ್ ಬಂದರೆ ಏನೇನು ಪ್ರಶ್ನೆ ಕೇಳಬೇಕು. ನೀವು ರಿಜಿಸ್ಟರ್ ಆಗಿರೋ ಡೈರೆಕ್ಟರಾ, ನೀವು ರಿಜಿಸ್ಟರ್ ಆಗಿರೋ ಪ್ರೊಡ್ಯೂಸರಾ, ಟೈಟಲ್ ಆಲ್ರೆಡಿ ರಿಜಿಸ್ಟರ್ ಆಗಿದೆಯಾ, ಹಿಂದೆ ನೀವು ಯಾವ ಸಿನಿಮಾ ಮಾಡಿದ್ದೀರಾ, ನಿಮ್ಮ ಸಿನಿಮಾ ಆಲ್ರೆಡಿ ತೆರೆಗೆ ಬಂದಿದೆಯಾ, ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಯಾರು. ಒಂದು ಹೊಸ ಹುಡುಗಿಗೆ ಇಷ್ಟೆಲ್ಲ ಪ್ರಶ್ನೆಗಳು ಕೇಳೋದಕ್ಕೆ ಕಾನ್ಫಿಡೆನ್ಸೇ ಇರಲ್ಲ. ಸಿನಿಮಾ ಮಾಡ್ತೀರಾ, ಓಕೆ ವೆರಿ ಗುಡ್, ಇವತ್ತು ಡಿನ್ನರ್ಗೆ ಸಿಗ್ತೀಯಾ, ಸಿಗ್ತೀನಿ ಡಿನ್ನರ್ಗೆ ಅಂತ ಪಾಪ ಹೇಳ್ತಾರೆ, ಬೇಳೆಗೆ ಬೀಳ್ತಾರೆ. ಯಾರ ಜವಾಬ್ದಾರಿ, ಯಾರ ಹೆಸರು ಹಾಳಾಗ್ತಾ ಇದೆ? ಕನ್ನಡ ಸಿನಿಮಾ ಇಂಡಸ್ಟ್ರಿರವರು ಇವರು. ಯಪ್ಪ ಕನ್ನಡ ಇಂಡಸ್ಟ್ರಿ ಅವನೇ ಆಗಿರಲ್ಲ, ಬರೀ ಈಸ್ ಒನ್ ಪ್ರೊಡ್ಯೂಸರ್, ಫೇಕು ಸ್ಕ್ಯಾಮ್ಸ್ಟರ್ ಆಗಿರ್ತಾರೆ, ಅವ್ರು ಒಕ್ಕೂಟದವರು ಆಗಿರಲ್ಲ. ಬಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೆಸರನ್ನ ಹರಾಜು ಮಾಡ್ಕೊಳ್ತಾ ಎಷ್ಟೋ ಹೆಣ್ಮಕ್ಳ ಜೀವನಗಳು ಹರಾಜಾಗ್ತಾ ಇವೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ಇದ್ದರು, ಎಷ್ಟೆಷ್ಟೋ ಹೀರೋಯಿನ್ಗಳು ಬಂದಿದ್ದಾರೆ. ಆಮೇಲೆ ರಾಜ್ಕುಮಾರ್ ಕಂಪನಿ ಅಂತ ಹೇಳುವಾಗ ನಮಗಿರುವಂಥ ಒಂದು ಅಭಿಮಾನ, ನಮಗೆ ಯಶ್ ರಾಜ್ ಫಿಲ್ಮ್ ಥರ ಒಂಥರ, ಆಮೇಲೆ ಭಾಳ ದೊಡ್ಡ ಒಂದು ಹೆಸರು ಅದು ಒಂಥರ. ಅವರ ಟೈಮಲ್ಲೆಲ್ಲ ಇಂಥದ್ದು ಇರಲಿಲ್ವಾ, ಅಥವಾ ಅವರು ಸುಮ್ಮನೆ ಇರ್ತಿದ್ರಾ ಇಂಥದ್ದೆಲ್ಲ ಒಂದು ವೇಳೆ ಆಗ್ತಿದ್ರೆ ಅಂತೇಳಿ? ಅವರ ಟೈಮಲ್ಲಿ ಒಂದಿಷ್ಟು ಕಲಿಯುಗ ಅಂತ ಇರಲಿಲ್ಲ. ಈಗ ಅಂತೂ ಹೋಗ್ತಾ ಹೋಗ್ತಾ ವರ್ಸ್ಟ್ ಆಗ್ತಾ ಹೋಗ್ತಾ ಇದೆ. ನಿರ್ಭಯ ಆದಮೇಲೆ ನಮಗೆ ನಮ್ಮ ಕಂಟ್ರಿ ಏನೋ ಸೇಫ್ ಕಂಟ್ರಿ ಅಂತ ಅನಿಸ್ತಿತ್ತು. ಇವಾಗ ನೋಡಿದ್ರೆ ತಿರ್ಗಾ ಅಭಯ ಅಂತ ಒಂದು ಕೋಲ್ಕತ್ತಾನಲ್ಲೇ ಕೇಸ್ ಆಗಿದೆ. ಆ್ಯಂಡ್ ಈಗ ನೋಡಿದ್ರೆ ನ್ಯೂಸ್ ಪೇಪರ್ ತೆಗೆದ್ರೆ ಈ ಮಗು ಕಿಡ್ನಾಪ್ ಆಗಿದೆ, ಆ ಮಕ್ಕಳಿಗೇನೆ ಮೊಲೆಸ್ಟ್ ಮಾಡಿಬಿಟ್ಟಿದ್ದಾರೆ, ಮಕ್ಕಳಿಗೇನೆ ಇಲ್ಲಲ್ಲಿ ಮುಟ್ಬಿಟ್ಟಿದ್ದಾರೆ, ಚಿಕ್ಕ ಹಳೆ ಮಗು ರೇಪ್ ಆಗೋಗಿದೆ, ಸೈಕೋಯಿಸಮ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ನನಗೆ ಬೇಕು ಅಂತ ಅನಿಸಿದ್ರೆ ಆ್ಯಕ್ಚುಲಿ ಇಟ್ಸ್ ದ ಲಾ ಆ್ಯಂಡ್ ಆರ್ಡರ್ ಆಫ್ ದ ಕಂಟ್ರಿ. ಬಿಕಾಸ್ ಒಂದು ರೇಪ್ ಮಾಡೋನು ಕೂಡ ನಿರ್ಭಯ ಅಷ್ಟು ಗಂಭೀರವಾದ ಕೇಸಲ್ಲಿ 9 years ಆಯ್ತು ಅವರಿಗೆ ಗಲ್ಲು ಶಿಕ್ಷೆ ಆಗೋಕ್ಕೆ. ಅದರಲ್ಲೂ ಎಲ್ಲರಿಗೂ ಗಲ್ಲು ಶಿಕ್ಷೆ ಆಗಿಲ್ಲ. ನಿರ್ಭಯ ಅಂತ ಕೇಸಲ್ಲಿ ಇಡೀ ವರ್ಲ್ಡಲ್ಲೇ ನಮ್ಮ ಇಂಡಿಯಾದ ಹೆಸರು ಹಾಳು ಮಾಡಿದೆ ಆ ಕೇಸು, ನಮ್ಮ ಭಾರತದ ಹೆಸರೇ ಹಾಳು ಮಾಡ್ತು. ಸೊ ಅಂಥ ಒಂದು ಕೇಸಲ್ಲಿ 9 years ಅಪರಾಧಿಗಳು ಆರಾಮಾಗಿ ಬದುಕಿದಾರಂದರೆ, ಇನ್ನು ಲಾ ಇದ್ರೂ, ಗಲ್ಲು ಶಿಕ್ಷೆ ಇದ್ರೂ, ಅಥವಾ ಜೀವನ ಪೂರ್ತಿ ಸಜೆ ಲೈಫ್ ಕನ್ವಿಕ್ಷನ್ ಇದ್ರೂ ಇಷ್ಟು ಜಾಸ್ತಿ ಟೈಮ್ ಯಾಕೆ ತಗೊಳ್ತಾ ಇದೆ? ನಮಗೆ ಎಷ್ಟು ಜಾಸ್ತಿ ಟೆಕ್ನಾಲಜಿ ಇದೆ. ಲಾ ಆ್ಯಂಡ್ ಆರ್ಡರ್ ಹ್ಯಾಸ್ ಟು ಬಿ ಕರೆಕ್ಟೆಡ್ ಇನ್ ದ ಕಂಟ್ರಿ. ಏನಾದರೂ ಇವತ್ತು ರೇಪ್ ಆಗಿದೆಯಾ, ನಾಳೆ ಫೋರೆನ್ಸಿಕ್ಕಲ್ಲಿ ಗೊತ್ತಾಗ್ಬಿಡುತ್ತೆ, 2-3 ದಿನದಲ್ಲಿ DNA ರಿಪೋರ್ಟ್ ಬಂದುಬಿಡುತ್ತೆ, 5 ದಿನದಲ್ಲಿ ಗಲ್ಲು ಶಿಕ್ಷೆ ಮಾಡಿ. ಓಕೆ, ಈಗ ಸಿನಿಮಾ ವಿಚಾರಕ್ಕೆ ಮತ್ತೊಬ್ಬ ಬಂದಾಗ ಒಂದು ಹುಡುಗಿ ಇರ್ತಾಳೆ, ನಿನ್ನ ಹೀರೋಯಿನ್ ಮಾಡ್ತೀನಿ, ಡೈರೆಕ್ಟ್ರ್ ಇವರೇ, ಕತೆ ಇವರೇ, ಎಲ್ಲ ಇಲ್ಲೇ ಡಿಸೈಡ್ ಆಗೋಗ್ಬಿಡ್ತದೆ. ಆಮೇಲೆ ನೀವು ಹೇಳ್ದಂಗೆ ಡಿನ್ನರ್ಗೆ ಬಾ, ಆಯಿತಾ? ಸೊ ಈ ಎಡವೋದು ಎಲ್ಲಿ ಅಂತ ಅಂದರೆ ಅವ್ರಿಗೆ ಆ ಸಿನಿಮಾ ನಾಳೆ ಮಾಡ್ತೀನಿ ಅಂದ್ರಾಗ ಅದಕ್ಕೆ ಒಂದು ಸಂಘ ಇದೆ, ಮತ್ತೊಂದಿದೆ, ಏನೂ ಗೊತ್ತಿರೋದಿಲ್ಲ. ಹೌದಾ, ನಾಳೆ ಸಿನಿಮಾ ಶೂಟಿಂಗ, ಬನ್ನಿ ಶೂಟಿಂಗ್, ಮುಹೂರ್ತ ಆಯಿತು, ಶೂಟಿಂಗ್ ಆಯಿತು, ಆಮೇಲೆ ಡಿನ್ನರ್ ಆಯಿತು. ಮುಹೂರ್ತ ಶೂಟಿಂಗ್ ಆಗಬಾರ್ದು ವಿತೌಟ್ ರಿಜಿಸ್ಟ್ರೇಷನ್ ಇನ್ ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್. ಶೂಟಿಂಗಿಗೆ ಹೋಗೋ ಅನುಮತಿನೇ ಇರಬಾರ್ದು, ಅದು ಒಂದು ಸ್ಟ್ರೇಟ್ ರೂಲು. ನೀವು ಒಂದ್ಸಲ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಮೆಂಬರ್ ಆದ್ರೇ ನಿಮಗೆ ಶೂಟಿಂಗ್ ಹೋಗೋ ಅನುಮತಿ. ನೀವು ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿದ್ದ ಕೂಡಲೇ ನಿಮಗೆ ಒಂದು ರೂಲ್ ಬುಕ್ ಕೊಡಲಾಗುತ್ತೆ. ಆ ರೂಲ್ ಬುಕ್ ಪ್ರಕಾರ ನೀವು ನಡೆಸ್ಕೊಂಡ್ರೆ ನೀವು ಸುರಕ್ಷಣೆ ಆಗಿ ಇರ್ತೀರಾ. ಇದು ಕೇವಲ ಹೀರೋಯಿನ್ ಆಗಿ ಬರೋವಂಥವ್ರಿಗೆ ಮಾತ್ರನ? ಆ್ಯಕ್ಟರ್ಗೂ ಅಲ್ಲ. ಈಗ ನಾನು ಹೇಳ್ತೀನಿ, ಹೇರ್ ಸ್ಪೆಷಲಿಸ್ಟ್ ಬರ್ತಾರೆ, ನಿಮಗೆ ಡ್ರೆಸ್ ಮಾಡೋರು ಬರ್ತಾರೆ, ಆನಂತರ ನಿಮ್ಮ ಹೇರ್ ಸ್ಪೆಷಲಿಸ್ಟ್ ಬರ್ತಾರೆ. ಆ ಹೆಣ್ಮಕ್ಳು ಇದು ಒಂದು, ಈಗ ನಾನು ಒಂದು ಮರದ ಒಂದು ಬೀಜ ಎತ್ಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಈ ಬೀಜ ಮಣ್ಣಲ್ಲಿ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಒಂದಷ್ಟು ಎತ್ತರಕ್ಕೆ ಬೆಳೆಸ್ಬಿಟ್ಟು ಇದನ್ನು ಒಂದು ಚಿಕ್ಕ ಗಿಡ ಮಾಡಬೇಕಿದೆ. ಗಿಡ ಆಗಿ ಸಕ್ಸಸ್ ಆದರೆ ಅದು ಮರ ಆಗುತ್ತೆ, ಮರ ಆಗಿ ಸಕ್ಸಸ್ ಆದರೆ ಇದು ಒಂದು ಬಿರುಗಾಳಿ ಥರ ಎಲ್ಲ ಕಡೆ ಹೋಗುತ್ತೆ. ಈ ಥರ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿದೆ ಅಂದರೆ ನಮಗೂ ಒಂದು ನ್ಯಾಯ ಬೇಕು, ನಮಗೂ ಪ್ರೊಟೆಕ್ಷನ್ ಬೇಕಂತ ಪ್ರತಿಯೊಬ್ಬರು ಬರ್ತಾರೆ. ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಅ ರೆವಲ್ಯೂಷನ್. ನೀವು ನೋಡಿ, ನೀವು ಆ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಹುಡುಕುವಂಥ ಪ್ರಯತ್ನ ಮಾಡಿದ್ರಿ. ಆಮೇಲೆ ಇನ್ನೊಂದು ಲೆಟರ್ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಅಂದರೆ, ಒಂದು ಕಮಿಟಿ ಮಾಡಿ ನಿವೃತ್ತ ನ್ಯಾಯಾಧೀಶರಿಂದ ಒಂದು
ಈಗ ಹೇಮಾ ಕಮಿಟಿ ಅಂತ ಆಯಿತು ಮಲಯಾಳಂ ಚಿತ್ರರಂಗದಲ್ಲಿ, ಈ ಹಿಂದೆ ಆದವರೆಲ್ಲ ಬಂದು ಅದಕ್ಕೆ ತಮ್ಮ ತಮ್ಮ ಅನುಭವಗಳನ್ನು ಹೇಳಿಕೊಳ್ಳಿ, ಆ ಪಾಯಿಂಟ್ ಕೂಡ ಬರ್ತಾ ಇದೆ. ಅದಕ್ಕೆ ನಿಮ್ಮ ಸಹಮತ? ನನ್ನ ಬೆಂಬಲ ಇದೆ. ಅದು ಸಕ್ಸಸ್ ಆದರೆ ತುಂಬಾ ಒಳ್ಳೆಯದು. ಅದೇ ಆಗಲಿ ಇದೇ ಆಗಲಿ, ಇಂಟೆನ್ಷನ್ ಬಂದು ಎಲ್ಲೋ ಒಂದು ಕಡೆ ಒಂದೇ ಇದೆ. ಪ್ರೊಟೆಕ್ಷನ್ ಆಫ್ ವುಮೆನ್ ಅಗೇನ್ಸ್ಟ್ ಸೆಕ್ಷುವಲ್ ಅಬ್ಯೂಸ್, ಬ್ಯಾನಿಂಗ್ ಆಫ್ ಕಾನ್ ಮೆನ್ ಫ್ರಮ್ ದಿ ಇಂಡಸ್ಟ್ರಿ. ಸೊ ಇದೆಲ್ಲ ಎಲ್ಲೋ ಒಂದು ಕಡೆ ಇದರ ಮೂಲ ಒಂದು ಆಧಾರ ಒಂದೇ ಇದೆ. ಸೊ ಅವ್ರಿಗೂ ಅನುಮತಿ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಬಟ್ ಅವ್ರಿಗೂ ಅನುಮತಿ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಬಟ್ ನನ್ನ ಒಂದು ಈ ಇನಿಷಿಯೇಷನ್ ಏನಿದೆಯೋ ಇದು ನಮ್ಮ ಇಂಡಸ್ಟ್ರಿ ಒಳಗೇನೆ ನಾವು ಇದು ಒಂದು ಬೆಳವಣಿಗೆ ಮಾಡ್ಕೊಬೇಕಿದೆ. ಶ್ರುತಿ ಹರಿಹರನ್ ಒಂದು ಆರೋಪ ಮಾಡಿದಾಗ ಯಾರು ಸಪೋರ್ಟ್ ಮಾಡಲೇ ಇಲ್ಲ, ಎಲ್ಲ ಮೇಲ್ ಓರಿಯೆಂಟೆಡ್ ಆಗೋಯ್ತು. ಆಮೇಲೆ ನಿಖಿತಾ ಈ ಹಿಂದೆ ಆದಾಗಲೂ ಕೂಡ ಹೆಣ್ಮಕ್ಳ ಮೇಲೇ ಬ್ಯಾನ್ ಆಯ್ತು ಬಿಟ್ಟರೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಇಂಡಸ್ಟ್ರಿಯಿಂದ? ಈಗ ಕಾಲ ಚೇಂಜ್ ಆಗ್ತಾ ಇದೆ. ನಿಮ್ಮಂಥವ್ರು ನನ್ನನ್ನು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ. ಓಕೆ, ಇದೊಂದು ಒಳ್ಳೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಆಲ್ರೆಡಿ ನಾನು ಈ ಐಡಿಯಾನ ನಿನ್ನೆ ರಾತ್ರಿ ಕೂತ್ಕೊಂಡು ಹಲವಾರು 3-4 ಲೀಡಿಂಗ್ ಪ್ರೊಡ್ಯೂಸರ್ಸ್ ಹತ್ರ ಮಾತಾಡಿದ್ದೀನಿ. ತುಂಬ ಚೆನ್ನಾಗಿದೆ ಅಮ್ಮ, ಈ ಒಂದು ಬಾಡಿಯ ಸ್ಥಾಪನೆ ಆಗಬೇಕು. ಹೇಗೆ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಒಂದು ಜೆಂಟ್ಸ್ ಹೆಡ್ ಇದ್ದಾರೋ ಅವ್ರಿಗೊಂದು ಲೇಡೀಸ್ ಹೆಡ್ಡು ಜೊತೆಗೆ ಇರಲೇಬೇಕು. ಏನಾದರೂ ಒಂದು ಅನ್ಕಂಫರ್ಟೇಬಲ್ ಆದರೆ ನಾವು ಹೋಗ್ಬಿಟ್ಟು ಹೇಗೆ ಜೆಂಟ್ಸ್ ಹೆಡ್ಡಿಗೆ ಹೇಳೋಕ್ಕಾಗತ್ತೆ? ಸೊ ಇದು ಒಂದು ತುಂಬಾ ಪ್ರಾಕ್ಟಿಕಲ್ ಆದ ಒಂದು ಲಾಜಿಕಲ್ ಪಾಯಿಂಟು. ಆಲ್ರೆಡಿ ಆರ್ಟಿಸ್ಟ್ ಅಸೋಸಿಯೇಷನ್ ಅಷ್ಟು ದೊಡ್ಡ ಬಿಲ್ಡಿಂಗೇ ಕಟ್ಟಿದ್ದಾರೆ. ಅದರಲ್ಲಿ ಒಂದು ಚಿಕ್ಕ ರೂಮ್ ನಮಗೆ ಕೊಟ್ಬಿಟ್ರೆ ನಮಗೆ ಸಾಕು. ಸೊ ಇದನ್ನು ಈ ನಿಮ್ಮ ಲೆಟ್ರನ್ನು ಯಾರಿಗೆಲ್ಲ ಕಳಿಸ್ತೀರಿ ಈಗ? ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಆರ್ಟಿಸ್ಟ್ ಅಸೋಸಿಯೇಷನ್, ಕನ್ನಡ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಗವರ್ಮೆಂಟಿಂದ ಇದನ್ನು ನಾವು ಸಿದ್ದರಾಮಯ್ಯ ಸರ್, ಪರಮೇಶ್ವರ್ ಸರ್, DK ಶಿವಕುಮಾರ್ ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಇವರಿಗೆಲ್ಲನೂ ನಾವು ಕಳಿಸ್ತೀನಿ. ಈಗ ನೀವು 55 ಸಿನಿಮಾ ಮಾಡಿದಿರಿ. ಈಗ ನಿಮ್ಮದು ರಿಜಿಸ್ಟರ್ಡ್ ಆಗಿರ್ತದೆ, ಹೆಂಗೆ ಅದು? ನಾನು ಕನ್ನಡ ಇಂಡಸ್ಟ್ರಿನಲ್ಲೂ ರಿಜಿಸ್ಟರ್ಡು, ತೆಲುಗು ಇಂಡಸ್ಟ್ರಿನಲ್ಲೂ ರಿಜಿಸ್ಟರ್ಡು. ಓಕೆ, ಈ ಕನ್ನಡ ಮತ್ತು ಈ ಉಳಿದ ಇಂಡಸ್ಟ್ರಿಗಳನ್ನು ನೋಡಿದಾಗ ನಿಮಗೆ ಅಂದರೆ ಆ ಎಕ್ಸ್ಪ್ಲಾಯ್ಟೇಷನ್ ಬೇರೆ ಇಂಡಸ್ಟ್ರಿಗೆ ಹೋಲಿಸಿದರೆ ಇಲ್ಲಿ ಕಡಿಮೆನಾ, ಹೆಂಗೆ ಅದು? ಕನ್ನಡ ಇಂಡಸ್ಟ್ರಿನಲ್ಲಿ ಕಮ್ಮಿನೇ. ಓಕೆ, ಕನ್ನಡ ಇಂಡಸ್ಟ್ರಿನಲ್ಲಿ ನಿಜಕ್ಕೂ ಕಮ್ಮಿನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಥರ ಒಂದು ನಡೀದೇ ಇರಬೇಕು. ಒಂದು ದೊಡ್ಡ ಏನು ಹೇಮಾ ಕಮಿಟಿದ ಆಚೆ ಬಂದಿದೆಯೋ ಅಪ್ಪಿತಪ್ಪಿನೂ ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ಬರದೇ ಇರಂಗೆ ನಾವು ನೋಡ್ಕೊಬೇಕಂದ್ರೆ ಒಂದು ವುಮೆನ್ಸ್ ಕಮಿಟಿ ಫಾರ್ಮ್ ಆಗಲೇಬೇಕು. ಈ ಅನ್ನೋದು ಸ್ಯಾಂಡಲ್ವುಡ್ ವುಮೆನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್ ಫಾರ್ಮ್ ಆದರೆ ಇದಕ್ಕೆ ಒಂದು ತುಂಬಾ ಹೆಚ್ಚಾಗಿ ಹೆಲ್ಪ್ ಆಗುತ್ತೆ. ಬಟ್ ಬಾಲಿವುಡ್ನಲ್ಲಿ ಹೆಣ್ಣು ಗಂಡು ಅಂತ ವ್ಯತ್ಯಾಸನೇ ಇಲ್ಲ. ಸಮಟೈಮ್ಸ್ ಗಂಡು ಮಕ್ಕಳಿಗೆ ಅದಕ್ಕಿಂತ ಹೆಚ್ಚು ಟಾರ್ಚರ್ ಆಗುತ್ತೆ. ನಮ್ಮದು ಸ್ಯಾಂಡಲ್ವುಡ್ ಬಂದು ಕೆರೆ, ಅದು ಬಂದು ದೊಡ್ಡ ಸಮುದ್ರ. ನಾವು ನಮ್ಮದು ನೋಡಿಕೊಂಡ್ರೆ ನಮಗೆ ಸಾಕು. ಬೇರೆ ಮುಖ್ಯವಾಗಿ ಹೇಳಲಿಕ್ಕೆ ಏನಿದೆ? ಇಲ್ಲ, ತುಂಬ ಖುಷಿ ಆಯಿತು ರಿಪಬ್ಲಿಕ್ ಚಾನಲಿಗೆ ಬಂದು ಈ ಒಂದು ಇಂಟರ್ವ್ಯೂ ಮಾಡಿದ್ದಕ್ಕೆ. ಇದೊಂದು ಸ್ಯಾಂಡಲ್ವುಡ್ ವುಮೆನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್ ಸಕ್ಸಸ್ ಆಗಲಿ ಅಂತ ನಿಮ್ಮ ಬೆಂಬಲ ಇರಲಿ. ಹಾಗೂ ದಯವಿಟ್ಟು ನನ್ನ ಟ್ರೋಲ್ ಮಾಡೋದು ಬಿಟ್ಬಿಡಿ. ಆ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಜೊತೆ ಹೋಲಿಸೋದು, ಮತ್ತು ನಂಗೆ ತುಂಬ ನೊಂದಿದ್ದೀನಿ, ತುಂಬ ಕುಗ್ಗಿದ್ದೀನಿ. ಆ ಒಂದು ಮನಸ್ಸಲ್ಲಿ ಗಾಯ ಹಂಗೇ ಇದೆ. ಅದನ್ನು ಮುಚ್ಚಿ ನಾನು ಮುಂದೆ ಬರ್ತಾಯಿದ್ದೀನಿ. ಶಕ್ತಿ ಆಗಿರಿ ಅಂತ, ಶಕ್ತಿಶಾಲಿಯಾಗಿರಿ ಅಂತ. ನನ್ನ ಶಕ್ತಿಯನ್ನು ಕಮ್ಮಿ ಮಾಡಬೇಡಿ, ಕೆಟ್ಟದನ್ನು ಹೋಲಿಸಬೇಡಿ, ಆ ಕಮೆಂಟ್ ಸೆಕ್ಷನ್ನ ದುರುಪಯೋಗ ದಯವಿಟ್ಟು ಮಾಡಬೇಡಿ ಅಂತ ಸಮಸ್ತ ಕರ್ನಾಟಕಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಅದ್ಭುತವಾದ ಮಾತನ್ನು ಹೇಳಿದರು. ಈಗ ಸಂಜನಾ ಗಲ್ರಾನಿ ಅವರನ್ನು ನೀವು ಟ್ರೋಲ್ ಮಾಡಿ ಉದ್ದೇಶ ಏನು? ಕೊನೆಗೆ ಅವರು ಓಡೋಗ್ಬಿಡ್ಬೇಕಂತನಾ? ಓಡೋಗೆ ನಾವು ನಿಂತ್ಕೊಳ್ಳೋರೆ. ನಾವು ಬಂದಿದ್ದಾರೆ, ಎದುರುಗಡೆಗೆ ಬಂದಿದ್ದಾರೆ ನೋಡಿ. ನಾವು ಅದೇ ಹೇಳೋದು, ಈ ಸಮಾಜವನ್ನು ಕ್ಲೀನ್ ಮಾಡೋ ಜವಾಬ್ದಾರಿ ಇದೆಯಲ್ಲ ಪ್ರತಿಯೊಬ್ಬರದ್ದು. ಕೇವಲ ರಾಜಕಾರಣಿ, ಪೊಲೀಸ್ ಅಲ್ಲ, ಮೀಡಿಯಾಗಿ ನಮಗೂ ಇದೆ. ಆಮೇಲೆ ನಾವೇ ಸರಿ ಮಾಡ್ಕೋಬೇಕು. ಹಾಗಾಗಿ ಇದೊಂದು ಮಹತ್ತರವಾದಂಥದ್ದು. ಇದಾಗಿದೆ. ನಾನು ನಿನ್ನೆ ಕೂಡ ಹೇಳಿದೆ, ಎಲ್ಲ ಹೀರೋಯಿನ್ಗಳ ಜೊತೆ ಮಾತಾಡುವಾಗ, ನಿಮ್ಗೆ ಅನುಭವ ಆಗಿದೆಯಾ? ಅದು ಅನುಭವ ಆಗಿತ್ತು ನಾನು ಖಂಡಿತವಾಗ್ಲೂ ಕೇಳಲ್ಲ. ಎಲ್ಲರಿಗೂ ಗೊತ್ತಿದೆ ಏನೆಲ್ಲ ಆಗಿರುತ್ತೆ ಅಂಥೇಳಿ. ವಾಟ್ ನೆಕ್ಸ್ಟ್? ಕ್ಲೀನ್ ಮಾಡೋದು ಹೆಂಗೆ? ಬನ್ನಿ, ಇಂಥ ಒಂದು ಹೊಸ ರೀತಿಯಲ್ಲಿ ವಿಮೆನ್ ವಿಂಗ್ ಮಾಡೋಣ. ಅದಕ್ಕೆ ಒಬ್ಬ ಯಾರಾದ್ರು ಬಂದ ತಕ್ಷಣ ರಿಜಿಸ್ಟರ್ ಆಗಿದೆಯಾ ಈ ಹುಡುಗಿದು, ಹೀರೋಯಿನ್ ಮಾಡ್ತಿದ್ದೀರಲ್ಲ, ಸಿನಿಮಾ ರಿಜಿಸ್ಟರ್ ಆಗಿದೆಯಾ, ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಇಲ್ಲ ಅಂತಂದರೆ ಯಾರ್ದೋ ಒಂದು ಹೀರೋಯಿನೋ ಅಥವಾ ಹೀರೋ ಜೊತೆ ಫೋಟೋ ತೊಗೊಂಡು ಆ ಹುಡುಗಿ ತೋರಿಸ್ಬಿಟ್ಟು, ನೋಡೋ ಇವರೇ ಇರ್ತಾರೆ, ನೀನು ಹೀರೋಯಿನ್. ಆ ಹುಡುಗಿ ಫುಲ್ ಖುಷಿಯಾಗಿ ಸಂಭ್ರಮಿಸಿ 4-5 ಜನರ ಜೊತೆ ಫೋಟೋ ಮತ್ತೆಲ್ಲ ಆದ ನಂತರ ಇವರು ಹೇಳ್ದಂಗೆ ಡಿನ್ನರ್ ಕರೀತಾರೆ. ಆ ಹೆಣ್ಮಕ್ಳಿಗೆ ಗೊತ್ತಿರೋದಿಲ್ಲ. ಆಮೇಲೆ ಆ ಪಾಪ ಒಂದು ಕೂಪಕ್ಕೆ ಬಿದ್ದ ನಂತರ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಆ ಸಿನಿಮಾ ರಂಗದಲ್ಲಿರುವ ಹೆಣ್ಮಕ್ಳು ಕೂಡ ನಮ್ಮ ಸಮಾಜದ ಒಂದು ಭಾಗ. ಸಿನಿಮಾ ರಂಗ ಸಮಾಜದ ಒಂದು ಭಾಗ. ಅಲ್ಲಿರುವಂಥ ಹೆಣ್ಮಕ್ಳು ನಮ್ಮ ಸಮಾಜದ ಭಾಗವೇ. ಸಿನಿಮಾ ರಂಗದ ಹೆಣ್ಮಕ್ಕಳದ್ದು ಯಾಕೆ ಅಷ್ಟೊಂದು ಹೆಚ್ಚು ಆಕರ್ಷಣೆಗೊಳಗಾಗುತ್ತೆ ಅಂದರೆ ನಾವು ಅವರನ್ನು ನೋಡಿರ್ತೀವಿ.
ಎಲ್ಲ ಇಲಾಖೆಗಳಲ್ಲೂ ಎಲ್ಲ ಆಯಾಮಗಳಲ್ಲೂ ಹೆಣ್ಣು ಮಕ್ಕಳ ಶೋಷಣೆ ಆಗ್ತಾ ಇರುತ್ತೆ. ಆದರೆ ಅವರು ಕಾಣಲ್ಲ, ಸಿನಿಮಾದಲ್ಲಿದ್ದವ್ರು ಕಾಣ್ತಾರೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತೆ. ಯಾಕೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತೀರಿ ಅಂತ ಕೇಳ್ತಾರಲ್ಲ, ಯಾಕಂದರೆ ಕಾಣ್ತಾರೆ. ಎನಿವೆ, ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಹೆಣ್ಣು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ. ನೀವೆಲ್ಲರೂ ಪ್ರಯತ್ನ ಪಟ್ಟರೆ ಸಿನಿಮಾ ರಂಗದಿಂದ ಅದು ಆರಂಭವಾದರೆ ಬಹುಶಃ ಕಾಸ್ಟಿಂಗ್ ಕೌಚ್ ಅನ್ನೋದು ಗೊತ್ತಿಲ್ಲ ನನಗೆ ನಿಲ್ಲಿಸ್ಬೋದಾ ಅಂತೇಳಿ, ಆದರೆ ಬಹುತೇಕ ಕಡಿಮೆ ಮಾಡಬಹುದು, ತುಂಬ ಜಾಸ್ತಿ ಕಡಿಮೆ ಮಾಡ್ಬೋದು. ಭದ್ರತೆ ಇರುತ್ತೆ, ಭದ್ರತೆ ಒದಗಿಸ್ಬೋದು. ಇದು ಈ ಹೊತ್ತಿನ ವಿಶೇಷ ಸಂಜನಾ ಸ್ಟ್ರೈಟ್ ಹಿಟ್ ವಿಶೇಷ ಕಾರ್ಯಕ್ರಮ ವೀಕ್ಷಿಸಿದ್ದೀರಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದ ಸಂಜನಾ.